ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಶ್ಮಿ. ಹೈದರಾಬಾದಿ ಹರಿಯಾಲಿ ಚಿಕನ್ ತಿನ್ನೋಕ್ಕೆ ಹೈದರಾಬಾದ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಸಿಂಪಲ್ಲಾಗಿ ಹೈದರಾಬಾದಿ ಹರಿಯಾಲಿ ಚಿಕನ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ನನ್ನ ಚಾನಲ್ಗೆ ವೆಲ್ಕಮ್, ಮತ್ತು ನನ್ನ ಚಾನಲ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಸಿಂಪಲ್ಲಾಗಿರೋ ರೆಸಿಪೀಸ್ ಹೇಳ್ಕೊಡ್ತೀನಿ. ಮತ್ತು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. ಮತ್ತು ನನಗೆ ಈರುಳ್ಳಿನ ಒಂದು ಅರ್ಧ 2 ಈರುಳ್ಳಿ ಅಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಬ್ರೌನಾಗಿ ಬರೋಂಗೆ ಮೊದಲು ಫ್ರೈ ಮಾಡಿ ಇಟ್ಕೊಂಬಿಡೋಣ. ಬಿಕಾಸ್ ಇದು ರುಬ್ಬೋದಕ್ಕೆ ಬೇಕು. ಈಗ ತೊಳೆದಿರೋ ಇದಕ್ಕೆ ಚಿಕನ್ಗೆ ಒಂದು ಲಿಂಬೆಹಣ್ಣು ರಸನ ನಾನು ಹಿಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡ್ರು, ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಈಗ ಮಿಕ್ಸಿ ಗ್ರೈಂಡರ್ಗೆ ಸ್ವಲ್ಪ ಮಿಕ್ಸಿ ರುಬ್ಬೋದು ಐಟಮ್ ಇದೆ, ಯಾವ್ಯಾವು ಅಂತ ಹೇಳ್ತೀನಿ. ಈಗ ಪುದೀನ ಒಂದು ಸ್ವಲ್ಪ, ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು, ಶುಂಠಿ, ಬೆಳ್ಳುಳ್ಳಿ ಮತ್ತು ಬಾದಾಮು ಮತ್ತು ಕಾಜು, ಇವೆಲ್ಲ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಅವಿಷ್ಟು ಹಾಕಿ ಜೊತೆಗೆ ಫ್ರೈ ಮಾಡಿರೋ ನಾವು ಈರುಳ್ಳಿ ಇದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ಮೊಸರು ಹಾಕಿ, ಮೊಸರು ಸ್ಕಿಪ್ ಮಾಡ್ಬೋದು, ಬಟ್ ಮೊಸರು ಹಾಕಿದ್ರೆ ತುಂಬ ಒಳ್ಳೆಯದು. ಇವನ್ನೆಲ್ಲ ನೀವು ನೀರು ಮಿಕ್ಸ್ ಮಾಡದೆ ಮೊದಲಿಗೆ ರುಬ್ಕೊಳ್ಳಿ. ಒಂದು ವೇಳೆ ನಿಮಗೆ ಅದು ರುಬ್ಬಿಲ್ಲ ನಿಮಗೆ ಅಂತ ಅನಿಸಿದರೆ ಅಷ್ಟೇ ನೀವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಅದೇ ಫ್ರೈ ಮಾಡಿರೋ ಈರುಳ್ಳಿ ಪ್ಯಾನಿಗೆ ಸ್ವಲ್ಪ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ. ಏಲಕ್ಕಿ, ಲವಂಗ, ಚಕ್ಕಿ, ಮರಾಠ ಮೊಗ್ಗು ಮತ್ತು ಇದು ಪಲಾವ್ ಎಲೆನ ಹಾಕಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಇಟ್ಕೊಂಡು ಈಗ ಚಿಕನ್ಗೆ ನಾವು ರುಬ್ಬಿರೋ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಇಟ್ಕೊಂಡು ಇವಾಗ ನಾವು ಫ್ರೈ ಮಾಡಿದ್ವಲ್ಲ ಮಸಾಲ, ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಈ ಚಿಕನ್ನ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾರಿನೇಟ್ ನೀವು ಒಂದು ತಾಸು ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಇಟ್ಟರು ಸಾಕು. ನಾನಿಲ್ಲೊಂದು 2 ಗಂಟೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆ. ಜಸ್ಟ್ ಇದು ಮ್ಯಾರಿನೇಟ್ ಮಾಡಿರೋದು ನೀವು ಪ್ಯಾನ್ಗೆ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಎಲ್ಲ ಮಸಾಲೆಲ್ಲ ಪ್ಯಾನ್ಗೆಲ್ಲೇ ಹಾಕಿ ಇದನ್ನು ಒಂದು 10ರಿಂದ 15 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಎರಡರಲ್ಲಿ ಯಾವುದಾದ್ರು ಒಂದು ಟೇಬಲ್ ಸ್ಪೂನಷ್ಟು ಹಾಕಿದರೆ ನಿಮ್ಮ ಹೈದರಾಬಾದಿ ಹರಿಯಾಲಿ ಚಿಕನ್ ರೆಡಿ ಆಯಿತು. ನಿಮಗೆ ಬೇಕಿದ್ದರೆ ಸ್ವಲ್ಪ ತುಪ್ಪನೂ ಹಾಕ್ಬೋದು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿಯಾಗಿದೆ. ಮತ್ತು ಇದನ್ನು ನೀವು ಚಪಾತಿ ಪರೋಟ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಿಂದ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.